ರಾಜ್ಯದಲ್ಲಿ ಸ್ವಲ್ಪ ಬಿಡುವು ಕೊಟ್ಟ ವರುಣ ಉತ್ತರಕ್ಕೆ ಎಂಟ್ರಿ ಕೊಟ್ಟಿದ್ದಾನೆ. ಹಿಮಾಚಲ ಉತ್ತರಾಖಂಡ್ನಲ್ಲಿ ವರುಣನ ಅಬ್ಬರ ಜೋರಾಗಿದೆ. ನಿರಂತರವಾಗಿ ಸುರಿತಾ ಇರುವಂತಹ ಈ ರಣಮಳೆಗೆ ಉತ್ತರ ರಾಜ್ಯಗಳು ಅಲ್ಲೋಲ ಕಲ್ಲೋಲ ಆಗಿದೆ. ಹಾಗಾದ್ರೆ ಉತ್ತರ ಭಾರತದಲ್ಲಿ ಮಳೆ ದೇವ ಏನೆಲ್ಲ ಅವಾಂತರ ಸೃಷ್ಟಿ ಮಾಡಿದ್ದಾನೆ ಈ ರಿಪೋರ್ಟ್. ಮೇಘಸ್ಫೋಟ, ಮಹಾಮೇಘಸ್ಫೋಟ. ವರುಣದೇವ ಮಹಾಮಳೆಯ ರೂಪದಿಂದ ಮೃತ್ಯು ರೂಪ ತಾಳಿದಂತೆ ಅಬ್ಬರಿಸುತ್ತಿದ್ದಾನೆ. ಮೇಘರಾಜನ ರೌದ್ರ ನರ್ತನಕ್ಕೆ ಇಡೀ ಉತ್ತರ ಭಾರತ ಅಲ್ಲೋಲ ಕಲ್ಲೋಲವಾಗಿದೆ. ದಕ್ಷಿಣದಲ್ಲಿ ಕೊಂಚ ರಿಲೀಫ್ ಕೊಟ್ಟ ಮುಂಗಾರು ಉತ್ತರದತ್ತ ದಾಂಗುಡಿ ಇಟ್ಟಿದೆ. ದೇಶದ ಉತ್ತರದಿಂದ ಹಿಡಿದು ಪೂರ್ವದಿಂದ ಪಶ್ಚಿಮ ದಿಕ್ಕುಗಳಲ್ಲೂ ಎಂಟ್ರಿ ಕೊಟ್ಟಿದ್ದಾನೆ. ಮೇಘಸ್ಫೋಟಕ್ಕೆ ಬೆಚ್ಚಿ ಬಿದ್ದ ಹಿಮಾಚಲ ಪ್ರದೇಶ. ಉಕ್ಕಿದ ಜೀವನದಿ, 10ಕ್ಕೂ ಹೆಚ್ಚು ಮಂದಿ ನಾಪತ್ತೆ. ವರುಣನ ಅಬ್ಬರಕ್ಕೆ ಉಕ್ಕಿ ಹರಿಯುತ್ತಿರುವ ನದಿಯ ಆರ್ಭಟಕ್ಕೆ ಮುಳುಗಿರೋ ಬೃಹತ್ ಸೇತುವೆ. ಕಣ್ಣು ಹಾಯಿಸಿದಲ್ಲೆಲ್ಲ ನೀರೋ ನೀರು. ಈ ವರುಣಾರ್ಭಟದ ದೃಶ್ಯಗಳು ಕಂಡುಬಂದಿದ್ದು ಹಿಮಾಚಲ ಪ್ರದೇಶದ ಮಂಡಿಯಲ್ಲಿ. ಹಿಮಾಚಲ ಪ್ರದೇಶದಲ್ಲಿ ಭಾರೀ ಮಳೆಯಾಗುತ್ತಿದ್ದು ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೊಡ್ಡ ದೊಡ್ಡ ಕಟ್ಟಡಗಳನ್ನ ಮಳೆ ಆಪೋಷಣ ತೆಗೆದುಕೊಂಡಿದೆ. ಹವಾಮಾನ ಇಲಾಖೆ 10 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದೆ. ರಣಮಳೆಗೆ ಉತ್ತರದ ಹಲವು ರಾಜ್ಯಗಳಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಹಿಮಾಚಲ ಪ್ರದೇಶದ ಹಮೀರ್ಪುರ್ ಎಂಬಲ್ಲಿ ನಿರಂತರ ಮಳೆ ಸುರಿಯುತ್ತಿದೆ. ನದಿಗಳೆಲ್ಲ ಭೋರ್ಗರೆಯುತ್ತಿದ್ದು ಪ್ರವಾಹ ತಾಂಡವವಾಡುತ್ತಿದೆ. ಹಮೀರ್ಪುರ್ ಬಳಿ ನದಿ ಉಕ್ಕಿ ಹರಿಯುತ್ತಿದ್ದು ನದಿ ಪಾತ್ರದಲ್ಲಿದ್ದ ಜನ ಪ್ರವಾಹದಲ್ಲಿ ಸಿಲುಕಿ ಪರದಾಡುತ್ತಿದ್ದವರನ್ನ ಹಗ್ಗದ ಮೂಲಕ ರಕ್ಷಣೆ ಮಾಡಲಾಗಿದೆ. ಇನ್ನು ಉತ್ತರಾಖಂಡದ ರುದ್ರಪ್ರಯಾಗ್ನಲ್ಲಿ ವರುಣ ಅಬ್ಬರಿಸಿ ಬೊಬ್ಬರಿಯುತ್ತಿದ್ದಾನೆ. ನಿರಂತರವಾಗಿ ಸುರಿದ ಮಳೆಗೆ ಅಲಕನಂದಾ ನದಿ ಉಕ್ಕಿ ಹರಿಯುತ್ತಿದೆ. ಹೀಗಾಗಿ ದಡದ ಬಳಿಯಿದ್ದ ಶಿವನ ಮೂರ್ತಿ ದೇವಸ್ಥಾನ ಸಂಪೂರ್ಣ ಜಲಾವೃತವಾಗಿದೆ. ಇನ್ನು ರಸ್ತೆಗಳೆಲ್ಲ ನದಿಯಂತಾದ್ರೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಮನೆಗಳು ಜಲಾವೃತಗೊಂಡಿವೆ. ಅಲಕನಂದಾ ನದಿ ಉಕ್ಕಿ ಹರಿಯುತ್ತಿರೋ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದೆ. ನದಿ ಅಬ್ಬರಿಸುತ್ತಿದ್ದು ತಗ್ಗು ಪ್ರದೇಶದ ಜನರನ್ನ ಬೇರೆಡೆಗೆ ಶಿಫ್ಟ್ ಮಾಡಲಾಗಿದೆ. ಗ್ರಾಮಕ್ಕೆ ನುಗ್ಗಿದ ನೀರು, ಯುವಕರು ಹುಚ್ಚಾಟ. ಜೈಪುರದಲ್ಲೂ ಮಳೆ ಅಬ್ಬರಕ್ಕೆ ಇಡೀ ಗ್ರಾಮವೇ ಮುಳುಗಡೆಯಾಗಿದೆ. ಹಲವು ಗ್ರಾಮಗಳು ಜಲಾವೃತವಾಗಿದ್ದು ಬದುಕು ಬೀದಿಗೆ ಬಂದಿದೆ. ನದಿ ನೀರು ತಗ್ಗು ಪ್ರದೇಶಗಳಿಗೆ ನುಗ್ಗಿ ಮನೆಗಳಿಗೆ ಹಾನಿಯಾಗಿದೆ. ರಸ್ತೆಗಳೆಲ್ಲ ನದಿಯಂತಾಗಿದ್ದು ಇದರಲ್ಲೇ ಯುವಕರು ಹುಚ್ಚಾಟ ಆಡುತ್ತಿದ್ದಾರೆ. ನದಿಗೆ ಉರುಳಿದ ಲಾರಿ, ಮೇಲೆತ್ತಲು ಹರಸಾಹಸ. ನಿರಂತರವಾಗಿ ಸುರಿಯುತ್ತಿರೋ ಮಳೆಯಿಂದ ಹಿಮಾಚಲ ಪ್ರದೇಶದ ಜನ ಕಂಗಾಲಾಗಿದ್ದಾರೆ. ಸಾವಿರಾರು ಜನ ಸೂರು ಕಳೆದುಕೊಂಡು ನಿರ್ಗತಿಕರಾಗಿದ್ದಾರೆ. ಏಕಾಏಕಿ ಮನೆ ಕುಸಿತವಾಗಿ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇನ್ನೂ ಕೆಲವರು ತಮ್ಮವರನ್ನ ಕಳೆದುಕೊಂಡು ಕಣ್ಣೀರು ಹಾಕ್ತಿದ್ದಾರೆ. ಇದರ ನಡುವೆ ಲಾರಿಯೊಂದು ನದಿಗೆ ಉರುಳಿ ಬಿದ್ದು ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಇನ್ನೂ ಲಾರಿಯನ್ನ ಮೇಲೆತ್ತಲು ಹರಸಾಹಸ ಪಡಲಾಗಿದೆ. ಇನ್ನು ಉತ್ತರಾಖಂಡ್ನ ಉತ್ತರಕಾಶಿಯಲ್ಲಿ ಭಾರೀ ಗುಡ್ಡ ಕುಸಿತವಾಗಿದೆ. ಹೀಗಾಗಿ ಯಮುನೋತ್ರಿ ಹೆದ್ದಾರಿಯಲ್ಲಿ ಕುಸಿತವಾಗಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಉತ್ತರದ ಹಲವು ರಾಜ್ಯಗಳಲ್ಲಿ ವರುಣನ ಆರ್ಭಟ ಜೋರಾಗಿದೆ. ಇನ್ನು 2-3 ದಿನ ಮಳೆ ಅಬ್ಬರಿಸಲಿದೆ. ಹೀಗಾಗಿ ಸಮುದ್ರ ತೀರದ ರಾಜ್ಯದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.
ರಾಜ್ಯದಲ್ಲಿ ಸ್ವಲ್ಪ ಬಿಡುವು ಕೊಟ್ಟ ವರುಣ ಉತ್ತರಕ್ಕೆ ಎಂಟ್ರಿ ಕೊಟ್ಟಿದ್ದಾನೆ. ಹಿಮಾಚಲ ಉತ್ತರಾಖಂಡ್ನಲ್ಲಿ ವರುಣನ ಅಬ್ಬರ ಜೋರಾಗಿದೆ. ನಿರಂತರವಾಗಿ ಸುರಿತಾ ಇರುವಂತಹ ಈ ರಣಮಳೆಗೆ ಉತ್ತರ ರಾಜ್ಯಗಳು ಅಲ್ಲೋಲ ಕಲ್ಲೋಲ ಆಗಿದೆ. ಹಾಗಾದ್ರೆ ಉತ್ತರ ಭಾರತದಲ್ಲಿ ಮಳೆ ದೇವ ಏನೆಲ್ಲ ಅವಾಂತರ ಸೃಷ್ಟಿ ಮಾಡಿದ್ದಾನೆ ಈ ರಿಪೋರ್ಟ್. ಮೇಘಸ್ಫೋಟ, ಮಹಾಮೇಘಸ್ಫೋಟ. ವರುಣದೇವ ಮಹಾಮಳೆಯ ರೂಪದಿಂದ ಮೃತ್ಯು ರೂಪ ತಾಳಿದಂತೆ ಅಬ್ಬರಿಸುತ್ತಿದ್ದಾನೆ. ಮೇಘರಾಜನ ರೌದ್ರ ನರ್ತನಕ್ಕೆ ಇಡೀ ಉತ್ತರ ಭಾರತ ಅಲ್ಲೋಲ ಕಲ್ಲೋಲವಾಗಿದೆ. ದಕ್ಷಿಣದಲ್ಲಿ ಕೊಂಚ ರಿಲೀಫ್ ಕೊಟ್ಟ ಮುಂಗಾರು ಉತ್ತರದತ್ತ ದಾಂಗುಡಿ ಇಟ್ಟಿದೆ. ದೇಶದ ಉತ್ತರದಿಂದ ಹಿಡಿದು ಪೂರ್ವದಿಂದ ಪಶ್ಚಿಮ ದಿಕ್ಕುಗಳಲ್ಲೂ ಎಂಟ್ರಿ ಕೊಟ್ಟಿದ್ದಾನೆ. ಮೇಘಸ್ಫೋಟಕ್ಕೆ ಬೆಚ್ಚಿ ಬಿದ್ದ ಹಿಮಾಚಲ ಪ್ರದೇಶ. ಉಕ್ಕಿದ ಜೀವನದಿ, 10ಕ್ಕೂ ಹೆಚ್ಚು ಮಂದಿ ನಾಪತ್ತೆ. ವರುಣನ ಅಬ್ಬರಕ್ಕೆ ಉಕ್ಕಿ ಹರಿಯುತ್ತಿರುವ ನದಿಯ ಆರ್ಭಟಕ್ಕೆ ಮುಳುಗಿರೋ ಬೃಹತ್ ಸೇತುವೆ. ಕಣ್ಣು ಹಾಯಿಸಿದಲ್ಲೆಲ್ಲ ನೀರೋ ನೀರು. ಈ ವರುಣಾರ್ಭಟದ ದೃಶ್ಯಗಳು ಕಂಡುಬಂದಿದ್ದು ಹಿಮಾಚಲ ಪ್ರದೇಶದ ಮಂಡಿಯಲ್ಲಿ. ಹಿಮಾಚಲ ಪ್ರದೇಶದಲ್ಲಿ ಭಾರೀ ಮಳೆಯಾಗುತ್ತಿದ್ದು ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೊಡ್ಡ ದೊಡ್ಡ ಕಟ್ಟಡಗಳನ್ನ ಮಳೆ ಆಪೋಷಣ ತೆಗೆದುಕೊಂಡಿದೆ. ಹವಾಮಾನ ಇಲಾಖೆ 10 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದೆ. ರಣಮಳೆಗೆ ಉತ್ತರದ ಹಲವು ರಾಜ್ಯಗಳಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಹಿಮಾಚಲ ಪ್ರದೇಶದ ಹಮೀರ್ಪುರ್ ಎಂಬಲ್ಲಿ ನಿರಂತರ ಮಳೆ ಸುರಿಯುತ್ತಿದೆ. ನದಿಗಳೆಲ್ಲ ಭೋರ್ಗರೆಯುತ್ತಿದ್ದು ಪ್ರವಾಹ ತಾಂಡವವಾಡುತ್ತಿದೆ. ಹಮೀರ್ಪುರ್ ಬಳಿ ನದಿ ಉಕ್ಕಿ ಹರಿಯುತ್ತಿದ್ದು ನದಿ ಪಾತ್ರದಲ್ಲಿದ್ದ ಜನ ಪ್ರವಾಹದಲ್ಲಿ ಸಿಲುಕಿ ಪರದಾಡುತ್ತಿದ್ದವರನ್ನ ಹಗ್ಗದ ಮೂಲಕ ರಕ್ಷಣೆ ಮಾಡಲಾಗಿದೆ. ಇನ್ನು ಉತ್ತರಾಖಂಡದ ರುದ್ರಪ್ರಯಾಗ್ನಲ್ಲಿ ವರುಣ ಅಬ್ಬರಿಸಿ ಬೊಬ್ಬರಿಯುತ್ತಿದ್ದಾನೆ. ನಿರಂತರವಾಗಿ ಸುರಿದ ಮಳೆಗೆ ಅಲಕನಂದಾ ನದಿ ಉಕ್ಕಿ ಹರಿಯುತ್ತಿದೆ. ಹೀಗಾಗಿ ದಡದ ಬಳಿಯಿದ್ದ ಶಿವನ ಮೂರ್ತಿ ದೇವಸ್ಥಾನ ಸಂಪೂರ್ಣ ಜಲಾವೃತವಾಗಿದೆ. ಇನ್ನು ರಸ್ತೆಗಳೆಲ್ಲ ನದಿಯಂತಾದ್ರೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಮನೆಗಳು ಜಲಾವೃತಗೊಂಡಿವೆ. ಅಲಕನಂದಾ ನದಿ ಉಕ್ಕಿ ಹರಿಯುತ್ತಿರೋ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದೆ. ನದಿ ಅಬ್ಬರಿಸುತ್ತಿದ್ದು ತಗ್ಗು ಪ್ರದೇಶದ ಜನರನ್ನ ಬೇರೆಡೆಗೆ ಶಿಫ್ಟ್ ಮಾಡಲಾಗಿದೆ. ಗ್ರಾಮಕ್ಕೆ ನುಗ್ಗಿದ ನೀರು, ಯುವಕರು ಹುಚ್ಚಾಟ. ಜೈಪುರದಲ್ಲೂ ಮಳೆ ಅಬ್ಬರಕ್ಕೆ ಇಡೀ ಗ್ರಾಮವೇ ಮುಳುಗಡೆಯಾಗಿದೆ. ಹಲವು ಗ್ರಾಮಗಳು ಜಲಾವೃತವಾಗಿದ್ದು ಬದುಕು ಬೀದಿಗೆ ಬಂದಿದೆ. ನದಿ ನೀರು ತಗ್ಗು ಪ್ರದೇಶಗಳಿಗೆ ನುಗ್ಗಿ ಮನೆಗಳಿಗೆ ಹಾನಿಯಾಗಿದೆ. ರಸ್ತೆಗಳೆಲ್ಲ ನದಿಯಂತಾಗಿದ್ದು ಇದರಲ್ಲೇ ಯುವಕರು ಹುಚ್ಚಾಟ ಆಡುತ್ತಿದ್ದಾರೆ. ನದಿಗೆ ಉರುಳಿದ ಲಾರಿ, ಮೇಲೆತ್ತಲು ಹರಸಾಹಸ. ನಿರಂತರವಾಗಿ ಸುರಿಯುತ್ತಿರೋ ಮಳೆಯಿಂದ ಹಿಮಾಚಲ ಪ್ರದೇಶದ ಜನ ಕಂಗಾಲಾಗಿದ್ದಾರೆ. ಸಾವಿರಾರು ಜನ ಸೂರು ಕಳೆದುಕೊಂಡು ನಿರ್ಗತಿಕರಾಗಿದ್ದಾರೆ. ಏಕಾಏಕಿ ಮನೆ ಕುಸಿತವಾಗಿ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇನ್ನೂ ಕೆಲವರು ತಮ್ಮವರನ್ನ ಕಳೆದುಕೊಂಡು ಕಣ್ಣೀರು ಹಾಕ್ತಿದ್ದಾರೆ. ಇದರ ನಡುವೆ ಲಾರಿಯೊಂದು ನದಿಗೆ ಉರುಳಿ ಬಿದ್ದು ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಇನ್ನೂ ಲಾರಿಯನ್ನ ಮೇಲೆತ್ತಲು ಹರಸಾಹಸ ಪಡಲಾಗಿದೆ. ಇನ್ನು ಉತ್ತರಾಖಂಡ್ನ ಉತ್ತರಕಾಶಿಯಲ್ಲಿ ಭಾರೀ ಗುಡ್ಡ ಕುಸಿತವಾಗಿದೆ. ಹೀಗಾಗಿ ಯಮುನೋತ್ರಿ ಹೆದ್ದಾರಿಯಲ್ಲಿ ಕುಸಿತವಾಗಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಉತ್ತರದ ಹಲವು ರಾಜ್ಯಗಳಲ್ಲಿ ವರುಣನ ಆರ್ಭಟ ಜೋರಾಗಿದೆ. ಇನ್ನು 2-3 ದಿನ ಮಳೆ ಅಬ್ಬರಿಸಲಿದೆ. ಹೀಗಾಗಿ ಸಮುದ್ರ ತೀರದ ರಾಜ್ಯದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.